ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲ ಶಿಕ್ಷಕ ಆಕಾಂಕ್ಷಿಗಳ ಸ್ನೇಹಿತ ಮಿತ್ರರಿಗೆ ಕಾಂಪಿಟೇಟಿವ್ 1995 ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಇವತ್ತಿನ ತರಗತಿಯೊಳಗೆ ನಾವು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಥ 6ನೇ ತರಗತಿಯ ಸಮಾಜ ವಿಜ್ಞಾನ ಪಾಠ 2 ಭಾರತ ನಮ್ಮ ಹೆಮ್ಮೆ ಅಂತಕ್ಕಂಥ ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ವಿವರಣಾತ್ಮಕ ಪ್ರಶ್ನೋತ್ತರಗಳ ಸರಣಿಯನ್ನು ಆರಂಭ ಮಾಡಿದ್ದೀವಿ. ಇದು 2ನೇ ಅಧ್ಯಾಯದ ವಿವರಣಾತ್ಮಕ ಪ್ರಶ್ನೋತ್ತರಗಳು. ಇನ್ನೂ 1ನೇ ಅಧ್ಯಾಯದ ವಿವರಣಾತ್ಮಕ ಪ್ರಶ್ನೋತ್ತರಗಳನ್ನು ಯಾರು ನೋಡ್ಕೊಂಡಿಲ್ಲ ಅವರೆಲ್ಲರೂ ಕೂಡ ಕಾಂಪಿಟೇಟಿವ್ 1995 ಯೂಟ್ಯೂಬ್ ಚಾನಲ್ದ ಮೂಲಕ ಅಲ್ಲಿ ನೋಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಆರಂಭ ಮಾಡೋಣ. ಅದರಲ್ಲಿ ಮೊದಲನೇದಾಗಿ ಈ ರೀತಿಯಾಗಿದೆ: ನಮ್ಮ ದೇಶದ ದೊಡ್ಡತನವನ್ನು ನಾವು ಯಾಕೆ ತಿಳಿದುಕೊಳ್ಬೇಕು ಅಂತಕ್ಕಂಥದ್ದು ಏನಾದರೂ ಬಂದರೆ, ನಮ್ಮ ದೇಶ ಎಷ್ಟು ದೊಡ್ಡದು, ಎಷ್ಟು ಶ್ರೇಷ್ಠ ಅಂತ ಮಕ್ಕಳಿಗೆ ಹೇಳಿಕೊಡೋದು ಈ ಪಾಠದ ಮುಖ್ಯ ಉದ್ದೇಶ ಆಗಿರ್ತೈತಿ. ಹೀಗೆ ತಿಳ್ಕೊಂಡಾಗ ನಮಗೆ ನಮ್ಮ ದೇಶದ ಮೇಲೆ ಇರ್ತಕ್ಕಂಥ ಇನ್ನೂ ಹೆಚ್ಚು ಪ್ರೀತಿ, ಗೌರವ, ಆಸಕ್ತಿ ಮೂಡ್ತೈತಿ ಅಂತಕ್ಕಂಥದ್ದು. ನಾವೆಲ್ಲರೂ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಪ್ರೀತಿಯಿಂದ ಒಂದಾಗಿ ಬದುಕೋಕೆ ಇದು ಸಹಾಯಕವಾಗುತ್ತೆ ಅಂತಕ್ಕಂಥದ್ದು. ನಮ್ಮ ಭಾರತೀಯರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಾಡಿರುವ ದೊಡ್ಡ ಕೆಲಸಗಳನ್ನು ತಿಳಿದಾಗ ನಮಗೆ ನಮ್ಮ ಭಾರತದ ದೇಶದ ಬಗ್ಗೆ ಇನ್ನೂ ಹೆಚ್ಚಿನ ಅಭಿಪ್ರಾಯ ಹೊರಹೊಮ್ಮುತ್ತೆ ಅಂತಕ್ಕಂಥದ್ದು. ಯಾವತ್ತೂ ಜಗತ್ತಿಗೆ ಭಾರತೀಯರು ಕೊಟ್ಟಿರುವ ಒಳ್ಳೆಯ ವಿಚಾರಗಳು, ಮೌಲ್ಯಗಳು ಏನೆಲ್ಲ ಅಂತ ಹೇಳೋದು ಕೂಡ ಇದೇ ಈ ಪಾಠದ ಪ್ರಮುಖ ಗುರಿ ಅಂತಕ್ಕಂಥದ್ದು. ಇನ್ನು ಪ್ರಶ್ನೆಗೆ ಬರುವುದಾದರೆ, ನಾವು ಭಾರತಕ್ಕೆ ಈ ಹೆಸರುಗಳು ಹೇಗೆ ಬಂದವು ಅಥವಾ ಭಾರತಕ್ಕೆ ಇರತಕ್ಕಂಥ ವಿವಿಧ ಹೆಸರುಗಳು ಯಾವುವು ಅಂತ ಕ್ವಶನ್ ಕೇಳ್ತಾರೆ ನಮ್ಗೆ 3 ಮಾರ್ಕ್ಸಿಗೆ. ಭಾರತಕ್ಕೆ ಇರುವ ವಿವಿಧ ಹೆಸರುಗಳು ಯಾವುವು ಅಂತ ಕ್ವಶನ್ ಏನಾದರೂ ಕೇಳಿದ್ರೆ ಅಂದ್ರೆ, ಅಥವಾ ಭಾರತಕ್ಕೆ ವಿವಿಧ ಹೆಸರುಗಳು ಹೇಗೆ ಬಂದವು ಅಂತಕ್ಕಂಥದ್ದು ಕ್ವಶನ್ ಕೇಳಿದ್ರಪ್ಪ ಅಂತಂದ್ರೆ, ಇಲ್ಲಿ ನಮ್ಮ ದೇಶಕ್ಕೆ ಮೊದಲಿನಿಂದಲೂ ಬೇರೆ ಬೇರೆ ಹೆಸರುಗಳು ಇದ್ದವು. ಅವಕ್ಕೆ ಭರತಖಂಡ, ಹಿಂದೂಸ್ತಾನ, ಇಂಡಿಯಾ, ಜಂಬೂದ್ವೀಪ ಅಂತ ಹೆಸರನ್ನು ಕರಿತಾ ಇದ್ರು. ಹಾಗಾಗಿ ಇವತ್ತು ನಾವು ಹೆಚ್ಚಾಗಿ ಭಾರತ ಅನ್ನೋ ಹೆಸರನ್ನು ಬಳಸ್ತೀವಿ. ನಮ್ಮ ಸಂವಿಧಾನ ಕೂಡ ಇದನ್ನು ಏನು ಮಾಡಿದೆ ಅಂದ್ರೆ ಒಪ್ಪಿಕೊಂಡಿದೆ. ಇನ್ನು ಭಾರತ ಅನ್ನೋ ಹೆಸರು ಹೇಗೆ ಬಂತಪ್ಪ ಅಂದ್ರೆ, ಭಾರತ ಅನ್ನೋ ಹೆಸರು ಪುರಾಣಗಳ ಪ್ರಕಾರ ಋಷಭನಾಥನ ದೊಡ್ಡ ಮಗನಾಗಿರ್ತಕ್ಕಂಥ ಭಾರತವನ್ನು ಆಳ್ವಿಕೆ ಮಾಡಿದರಿಂದ ಈ ಭಾರತಕ್ಕೆ ಭಾರತ ಅಂತಕ್ಕಂಥ ಹೆಸರು ಬಂತು. ಅದಕ್ಕೆ ಭರತಖಂಡ ಅಥವಾ ಭರತ ವರ್ಷ ಅಂತ ಕೂಡ ಏನಾಯಿತು, ಹೆಸರಾಯಿತು. ಹಾಗಾಗಿ ಇಲ್ಲಿ ಭಾರತಕ್ಕೆ ಭರತಖಂಡ, ಭರತ ವರ್ಷ ಅಂತಕ್ಕಂಥ ಹೆಸರು ಹೆಂಗೆ ಬಂತಪ್ಪ ಅಂದ್ರೆ, ಋಷಭನಾಥನ ಮಗ ಅಂದರೆ ಇದು ಯಾವುದನ್ನು ಈ ರೀತಿಯಾಗಿರ್ತಕ್ಕಂಥದ್ದನ್ನು ಯಾವುದು ಹೇಳುತ್ತಪ್ಪ ಅಂದ್ರೆ ಪುರಾಣ ಹೇಳುತ್ತಾ. ಈ ಪುರಾಣಗಳ ಪ್ರಕಾರ ಋಷಭನಾಥನ ಮಗ, ಅವನ ದೊಡ್ಡ ಮಗನಾಗಿರ್ತಕ್ಕಂಥ ಭರತ ಅಂತಕ್ಕಂಥ ರಾಜ್ಯ ಭಾರತವನ್ನು ಆಳ್ವಿಕೆ ಮಾಡಿದ್ದರಿಂದ ಅದಕ್ಕೆ ಭರತಖಂಡ ಅಥವಾ ಭಾರತ ವರ್ಷ ಅಂತಕ್ಕಂಥ ಹೆಸರು ಬಂತು ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್, ಸುಮಾರು 3000 ವರ್ಷಗಳ ಹಿಂದೆ ಪರ್ಷಿಯಾದ ಜನರು ಸಿಂಧೂ ನದಿ ಹತ್ತಿರ ಇರೋ ಜನರನ್ನು ಹಿಂದೂ ಅಂತ ಕರೀತಾರೆ. ಆ ಪರ್ಷಿಯಾದಿಂದ ಬಂದಿರತಕ್ಕಂತಹ ಸಿಂಧೂ ನದಿ ಹತ್ತಿರ ಇರ್ತಕ್ಕಂಥ ಜನರು ಅಲ್ಲಿರ್ತಕ್ಕಂಥ ಜನರನ್ನು ಏನಂತ ಕರೀತಾರಪ್ಪ ಅಂದ್ರೆ ಹಿಂದೂ ಅಂತ ಕರೀತಾರೆ. ಆನಂತರ ಅವರನ್ನು ಗ್ರೀಕರು ಇಂಡಸ್ ಅಂತ ಕರೀತಾರೆ. ಏನಂತ ಕರೀತಾರೆ? ಇಂಡಸ್ ಅಂತ ಕರೀತಾರೆ, ಅಥವಾ ಸಿಂಡಸ್ ಅಂತಲೂ ಕೂಡ ಕರೀತಾರೆ. ಇದು ನಂತರ ಇದು ಇಂಡಸ್ ಅಂತಕ್ಕಂಥ ಅರ್ಥವನ್ನು ಕೊಡ್ತೈತೆ. ಹಾಗಾಗಿ ಭಾರತವನ್ನು ನಾವು ಹಿಂದೂ ರಾಷ್ಟ್ರ, ಭರತಖಂಡ, ಭರತ ವರ್ಷ, ಇಂಡಿಯಾ, ಜಂಬೂದ್ವೀಪ, ಇಂಡಸ್ ಮತ್ತು ಹಿಂದೂಸ್ತಾನ್ ಅಂತಕ್ಕಂಥ ಹೆಸರಿನಿಂದ ಕರಿತೀವಿ ಅಂತಕ್ಕಂಥದ್ದು. ಇನ್ನು ನಂತರ ಏನಾಗುತ್ತಪ್ಪ ಅಂದ್ರೆ, ಇಂಗ್ಲೀಷರ ಕಾಲದಲ್ಲಿ ಈ ದೇಶಕ್ಕೆ ಇಂಡಿಯಾ ಅಂತ ಹೆಸರು ಬಂತು. ಹಿಂದೂ ಧರ್ಮಕ್ಕೆ ಹಿಂದೂಯಿಸಮ್ ಅಂತಕ್ಕಂಥ ಹೆಸರು ಬಂತು. ಇವಿಷ್ಟು ಏನಪ್ಪ ಅಂದ್ರೆ ಭಾರತಕ್ಕೆ ಇರ್ತಕ್ಕಂಥ ವಿವಿಧ ಹೆಸರುಗಳು ಮತ್ತು ಭಾರತಕ್ಕೆ ವಿವಿಧ ಹೆಸರುಗಳು ಹೇಗೆ ಬಂದು ಅಂತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ, ಭಾರತದ ದೊಡ್ಡತನವನ್ನು ಜಗತ್ತಿಗೆ ತೋರಿಸಿದ ಯುರೋಪಿನ ವಿದ್ವಾಂಸರು ಅಂತಕ್ಕಂಥದ್ದು ಬಂದಾಗ, ಇಲ್ಲಿ ಕೆಲವು ಇಂಗ್ಲೀಷ್ ವಿದ್ವಾಂಸರು ನಮ್ಮ ದೇಶದ ಹಳೆಯ ದೊಡ್ಡತನವನ್ನು ಜಗತ್ತಿಗೆ ಪರಿಚಯಿಸೋಕ್ಕೆ ತುಂಬ ಸಹಾಯವನ್ನು ಮಾಡಿರ್ತಾರೆ. ಅವರಲ್ಲಿ ಮುಖ್ಯವಾದವರು ಯಾರಪ್ಪ ಅಂದ್ರೆ ಸರ್ ವಿಲಿಯಂ ಜೋನ್ಸ್. ಇವರು ಸುಪ್ರೀಂ ಕೋರ್ಟಿನ ಜಡ್ಜ್ ಆಗಿದ್ದರು, ತುಂಬ ಜ್ಞಾನವಂತರಾಗಿದ್ದರು, ಸಂಸ್ಕೃತವನ್ನು ಕೂಡ ಕಲಿತಿದ್ರು ಅಂತಕ್ಕಂಥದ್ದು. ಅಂದರೆ ಇವರು ಕೂಡ ನಮ್ಮ ಭಾರತ ದೇಶದ ಹಿರಿಮೆಯನ್ನು ಜಗತ್ತಿಗೆ ತೋರಿಸಿಕೊಟ್ಟಂಥ ಪ್ರಮುಖ ವಿದ್ವಾಂಸರಲ್ಲಿ ಒಂದನೇದವರು ಯಾರಪ್ಪ ಅಂದ್ರೆ ಸರ್ ವಿಲಿಯಂ ಜೋನ್ಸ್ ಅಂತಕ್ಕಂಥವ್ರು. ಅವರು ಸಂಸ್ಕೃತ ಭಾಷೆಯ ಪದಗಟ್ಟುಗಳು, ನುಡಿಗಟ್ಟು ತುಂಬ ಅದ್ಭುತ ಅಂತ ಹೇಳಿದರು. ಇದು ಹೇಳಿಕೆ ರೂಪದೊಳಗಡೆ ಬರ್ತಕ್ಕಂಥ MCQ ರೂಪದೊಳಗಡೆ ಬರ್ತಕ್ಕಂಥದ್ದು. ಅಂದರೆ ಸಂಸ್ಕೃತ ಭಾಷೆಯನ್ನು ಪದಗಳ ಅದ್ಭುತ ಅಥವಾ ನುಡಿಗಟ್ಟು ಅಂತಕ್ಕಂಥದ್ದನ್ನು ಕರೆದವ್ರು ಯಾರಪ್ಪ ಅಂದ್ರೆ ಸರ್ ವಿಲಿಯಂ ಜೋನ್ಸ್.
ಇನ್ನು ಭಾರತದ ಸಾಹಿತ್ಯವನ್ನು ಚೆನ್ನಾಗಿ ತಿಳ್ಕೊಳ್ಳೋಕೆ 1784 ಸರ್ ವಿಲಿಯಂ ಜೋನ್ಸ್ ರವರು ಏಷ್ಯಾಟಿಕ್ ಸೊಸೈಟಿ ಅನ್ನೋ ಸಂಸ್ಥೆಯನ್ನು ಶುರು ಮಾಡಿದರು. ಈ ಸಂಸ್ಥೆ ಭಗವದ್ಗೀತೆಯನ್ನು ಇಂಗ್ಲೀಷ್ಗೆ ತರ್ಜುಮೆ ಮಾಡಿ ಪ್ರಕಟ ಮಾಡ್ತು. ಇದು ಸಂಸ್ಕೃತದಿಂದ ಇಂಗ್ಲೀಷ್ಗೆ ಬಂದ ಮೊದಲ ಪುಸ್ತಕ ಅಂತಕ್ಕಂಥದ್ದು. ದಿ ಏಷ್ಯಾಟಿಕ್ ಸೊಸೈಟಿ ಅಂತಕ್ಕಂಥದ್ದು ಇಲ್ಲಿ ಭಗವದ್ಗೀತೆಯನ್ನು ಏನು ಮಾಡ್ತಾರಪ್ಪ ಅಂದ್ರೆ ಇಂಗ್ಲೀಷ್ಗೆ ತರ್ಜುಮೆಯನ್ನು ಮಾಡ್ತಾರೆ, ಸಂಸ್ಕೃತದಿಂದ ಇಂಗ್ಲೀಷ್ಗೆ ತರ್ಜುಮೆ ಮಾಡ್ತಾರೆ. ವಿಲಿಯಂ ಜೋನ್ಸ್ ಅವರು ಶಾಕುಂತಲಾದಂತಹ ಸಂಸ್ಕೃತ ಪುಸ್ತಕವನ್ನು ಕೂಡ ಇಂಗ್ಲೀಷ್ಗೆ ಅನುವಾದಿಸಿದರು. ಅವರು ನಂತರ ಫ್ರೆಂಚ್ ಮತ್ತು ಜರ್ಮನ್ ವಿದ್ವಾಂಸರು ಕೂಡ ಭಾರತದ ಭಾಷೆ ಮತ್ತು ಸಂಸ್ಕೃತಿ ಬಗ್ಗೆ ಇನ್ನೂ ಹೆಚ್ಚು ಅಧ್ಯಯನ ಮುಂದುವರಿಸಿದರು ಅಂತಕ್ಕಂಥದ್ದು. ಈ ಪ್ರಶ್ನೆ ಒಳಗಡೆ ನಮಗೆ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ, ಈ ಭಾರತದ ದೊಡ್ಡತನವನ್ನು ಜಗತ್ತಿಗೆ ತೋರಿಸಿದ ಯುರೋಪಿನ ವಿದ್ವಾಂಸರು ಅಂತ ಬಂದಾಗ ಸರ್ ವಿಲಿಯಂ ಜೋನ್ಸ್ ಅವರು ಯಾವ ಸಂಸ್ಥೆಯ ಮೂಲಕ, ಯಾವ ಪುಸ್ತಕದ ಮೂಲಕ ಭಾರತದ ದೊಡ್ಡತನವನ್ನು ತೋರಿಸಿದ್ರು ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳ್ಕೋಬೇಕು. ಸಂಸ್ಥೆ ಅಂತ ಬಂದಾಗ ದಿ ಏಷ್ಯಾಟಿಕ್ ಸೊಸೈಟಿ 1784 ಸ್ಥಾಪನೆ ಮಾಡ್ತಾರೆ. ಇನ್ನು ಅದೇ ಸಂಸ್ಥೆ ಈ ಭಗವದ್ಗೀತೆಯನ್ನು ಇಂಗ್ಲೀಷ್ದೊಳಗಡೆ ಇರ್ತಕ್ಕಂಥ ಭಗವದ್ಗೀತೆಯನ್ನು ಸಂಸ್ಕೃತದೊಳಗಡೆ ಇರ್ತಕ್ಕಂಥದ್ದನ್ನು ಅದನ್ನು ಇಂಗ್ಲೀಷ್ಗೆ ಭಾಷಾಂತರ ಮಾಡಿ ಇದು ಸಂಸ್ಕೃತದಿಂದ ಏನಾಗಿರ್ತೈತಪ್ಪ ಅಂದ್ರೆ ಸಂಸ್ಕೃತದಿಂದ ಇಂಗ್ಲೀಷ್ಗೆ ಬಂದ ಮೊದಲ ಪುಸ್ತಕ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ, ಗಣಿತಕ್ಕೆ ಭಾರತದ ದೊಡ್ಡ ಕೊಡುಗೆಗಳು ಏನು ಅಂತಕ್ಕಂಥ ಪ್ರಶ್ನೆ ಇದೆ. ಅಶೋಕ ರಾಜನ ಕಾಲದಲ್ಲಿ ಸುಮಾರು 2300 ವರ್ಷಗಳ ಹಿಂದೆಯೇ ಶಿಲಾಶಾಸನಗಳಲ್ಲಿ ಅಂಕಿಗಳನ್ನು ಚೆನ್ನಾಗಿ ಬಳಸಿದರು. ಆದರೆ ಯುರೋಪ್ ದೇಶಗಳಲ್ಲಿ ಇವು ಇನ್ನೂ ಸುಮಾರು 100,000 ವರ್ಷಗಳ ನಂತರವೂ ಬಳಕೆಗೆ ಬಂದಿರಲಿಲ್ಲ. ಇನ್ನು ದಶಮಾಂಶ ಪದ್ಧತಿಯನ್ನು ಭಾರತಕ್ಕೆ ಕೊಟ್ಟವರು ಕೂಡ ಇಂಡಿಯಾದವರು, ಅದಕ್ಕೆ ಡೆಸಿಮಲ್. ಇನ್ನು ಭಿನ್ನ ರಾಶಿಯನ್ನು ಕೊಟ್ಟಂಥವರು ಕೂಡ ಇಂಡಿಯಾದವರು. ಇನ್ನು ಬೀಜಗಣಿತ ಆಲ್ಜಿಬ್ರಾ ಅಂತ ಕರಿತೀವಿ. ಇವೆಲ್ಲ ಪ್ರಾಚೀನ ಭಾರತೀಯರು ಗಣಿತಕ್ಕೆ ಕೊಟ್ಟಿರ್ತಕ್ಕಂಥ ದೊಡ್ಡ ಉಡುಗೆಗಳು. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಸೊನ್ನೆಯನ್ನು ಅಥವಾ ಶೂನ್ಯವನ್ನು ಪರಿಚಯಿಸಿದವರು ಕೂಡ ಯಾರಪ್ಪ ಅಂತಂದ್ರೆ, ಅಥವಾ ಅದನ್ನು ಮೊದಲು ಬಳಸಿದವರು ಕೂಡ ಯಾರಪ್ಪ ಅಂತಂದ್ರೆ ಭಾರತೀಯರೇ. ಇದರಿಂದ ಸೊನ್ನೆಯ ಬಳಕೆಯಿಂದ ಲೆಕ್ಕ ಮಾಡೋದು ತುಂಬ ಸುಲಭವಾಯಿತು ಅಂತಕ್ಕಂಥ ಪರಿಕಲ್ಪನೆಯನ್ನು ಮೂಡಿಸಿದವರು ಕೂಡ ಯಾರಪ್ಪ ಅಂದ್ರೆ ನಮ್ಮ ಭಾರತದವರು. ಇನ್ನು ಭೂಮಿ ಗುಂಡಗಿದೆ ಮತ್ತು ಸೂರ್ಯನ ಸುತ್ತ ಸುತ್ತುತ್ತೆ ಅಂತ ಭಾರತೀಯ ವಿಜ್ಞಾನಿ ಆರ್ಯಭಟ ಅವರು ಬಹಳ ಹಿಂದೆಯೇ ತೋರಿಸಿದ್ರು. ಆಧುನಿಕ ವಿಜ್ಞಾನದಲ್ಲಿ ಅದನ್ನು ಹೆಚ್ಚು ಪ್ರಚುರಪಡಿಸಿದವರು ಯಾರಪ್ಪ ಅಂದ್ರೆ ಕೋಪರ್ನಿಕಸ್ ಅಂತಕ್ಕಂಥದ್ದು. ಇನ್ನು ಆರ್ಯಭಟ ಅವರಿಗಿಂತ 10 ಶತಮಾನ ಮುಂಚೆಯೇ ವಿಚಾರವನ್ನು ಹೇಳಿದರು ಅಂತಕ್ಕಂಥದ್ದು. ನೆಕ್ಸ್ಟ್, ನಾವಿಕರಿಗೆ ದೋಣಿ ಹಡಗು ಓಡಿಸುವವರಿಗೆ ದಾರಿ ಗೊತ್ತಾಗಲಿ ಅಂತ ಭಾರತೀಯರು ರೇಖಾಂಶದ ನಕ್ಷೆಗಳನ್ನು ಕೂಡ ತಯಾರು ಮಾಡಿದರು ಅಂತಕ್ಕಂಥದ್ದು. ಇಲ್ಲಿ ಕೊಡುಗೆಗಳು ಅಂತ ಬಂದಾಗ ಗಣಿತಕ್ಕೆ ವಿಶೇಷ ಅಂಶವನ್ನು ಕೊಟ್ಟಾಗ ಅಂಕಿ ಅಂಶವನ್ನು ಕೊಡ್ತಾರೆ, ದಶಮಾಂಶ ಪದ್ಧತಿಯನ್ನು ಕೊಡ್ತಾರೆ, ಭಿನ್ನ ರಾಶಿಯನ್ನು ಕೊಡ್ತಾರೆ, ಬೀಜಗಣಿತವನ್ನು ಕೊಡ್ತಾರೆ, ಇನ್ನು ಸೊನ್ನೆಯನ್ನು ಕೊಡ್ತಾರೆ. ಆಮೇಲೆ ಭೂಮಿ ಗುಂಡಗಿದೆ, ಸೂರ್ಯನ ಸುತ್ತ ಸುತ್ತುತ್ತೆ ಅಂತಕ್ಕಂಥ ಪರಿಕಲ್ಪನೆಯನ್ನು ಕೊಟ್ಟವರು ಕೂಡ ಭಾರತೀಯ ವಿಜ್ಞಾನಿ ಯಾರಪ್ಪ ಅಂದ್ರೆ ಆರ್ಯಭಟ. ಇನ್ನು ನೆಕ್ಸ್ಟು ಅದನ್ನು ಹೆಚ್ಚು ಪ್ರಚುರಪಡಿಸಿದವನು ಯಾರಪ್ಪ ಅಂದ್ರೆ ಕೋಪರ್ನಿಕಸ್. ಇದು ಭಾರತೀಯರು ಗಣಿತಕ್ಕೆ ಕೊಟ್ಟಿರ್ತಕ್ಕಂಥ ಪ್ರಮುಖ ಕೊಡುಗೆಗಳು. ನೆಕ್ಸ್ಟ್ ಪ್ರಶ್ನೆ, ಬೇರೆ ಕ್ಷೇತ್ರದಲ್ಲೂ ಭಾರತದ ಕೊಡುಗೆಗಳು ಯಾವುವು ಅಂತ ಬಂದಾಗ ಇನ್ನು ಪೈಥಾಗೋರಸ್ನ ಪ್ರಸಿದ್ಧ ಪ್ರಮೇಯವನ್ನು ಥಿಯರಮ್ ಆತನಿಗಿಂತ 200 ವರ್ಷ ಮುಂಚೆಯೇ ನಮ್ಮ ಭಾರತೀಯ ವಿಜ್ಞಾನಿ ಬೋಧಾಯನ ಅವರು ಹೇಳಿದರು ಅಂತ ಅಭಿಪ್ರಾಯಗಳಿದ್ದಾವೆ. ಅಂದರೆ ಇಲ್ಲಿ ಪೈಥಾಗೋರನ ಪ್ರಸಿದ್ಧ ಪ್ರಮೇಯ ಥಿಯರಿ ಅಂತಕ್ಕಂಥದ್ದನ್ನು ಅವನಕ್ಕಿಂತ ಮುಂಚೆಗೆ 200 ವರ್ಷ ಮುಂಚೆಯೇ ನಮ್ಮ ಭಾರತೀಯ ವಿಜ್ಞಾನಿಯಾಗಿರ್ತಕ್ಕಂಥ ಬೋಧಾಯನ ಅವರು ಹೇಳಿದರು ಅಂತಕ್ಕಂಥ ಅಭಿಪ್ರಾಯ ಇದೆ. ಇನ್ನು ವಸ್ತುವಿನ ಬಗ್ಗೆ ಅಥವಾ ವಸ್ತುವಿನ ತುಂಬ ಸಣ್ಣ ಭಾಗವಾದ ಆಟಮ್ ಅಂತ ಕರಿತೀವಿ, ಭಾರತೀಯ ವಿಜ್ಞಾನಿ ಕನಾದ ಅವರು ಸುಮಾರು 2700 ವರ್ಷಗಳ ಹಿಂದೆಯೇ ಹೇಳಿದರು ಅಂತಕ್ಕಂಥದ್ದು ಕೂಡ ಏನು ಕಂಡು ಬರ್ತೈತಿ ಇಲ್ಲಿ. ಇನ್ನು ಭಾರತೀಯರು ಮೊದಲಿನಿಂದಲೂ ಉಕ್ಕು ಮಾಡ್ತಿದ್ರು ಅನ್ನೋದು ಕೂಡ ನಂಬಿಕೆ ಇದೆ. ಹಡಗು ಮಾಡೋ ವಿಜ್ಞಾನದಲ್ಲಿ ನೌಕಾ ನಿರ್ಮಾಣ ಭಾರತೀಯರು ತುಂಬ ಮುಂದೆ ಇದ್ದರು ಅಂತಕ್ಕಂಥದ್ದು. ಅದಕ್ಕೆ ಸಾಕ್ಷಿ ಗುಜರಾತ್ನ ಸೂರತ್ ಒಂದು ಹಡಗು ಕಟ್ಟೆ ಕೇಂದ್ರವಾಗಿ ಹೆಸರು ಮಾಡಿತ್ತು. ಇನ್ನು ಮಳೆಗಾಲದೊಳಗೆ ಗಾಳಿಗಳನ್ನು ಮಾನ್ಸೂನ್ ಮಾರುತಗಳು ಭಾರತೀಯರು ಗುರುಸಿದ ಮೇಲೆ ಹಡಗುಗಳ ಪ್ರಯಾಣದ ವೇಗ ಜಗತ್ತಿನಾದ್ಯಂತ ಹೆಚ್ಚಾಯಿತು ಅಂತಕ್ಕಂಥದ್ದು. ಇನ್ನು ಯೋಗ ಮತ್ತು ಸಂಸ್ಕೃತ ಕೂಡ ಭಾರತೀಯರಿಗೆ ಏನಾಗಿತ್ತು ತಿಳಿದಿತ್ತು ಅಂತಕ್ಕಂಥದ್ದು. ಇನ್ನು ವಿದೇಶಗಳಲ್ಲಿ ಸಂಸ್ಕೃತಿಯ ಪ್ರಭಾವ ಹೇಗೆ ಹರಡಿತು ಅಂತಕ್ಕಂಥದ್ದು. ಭಾರತೀಯರು ಸಮುದ್ರ ಪ್ರಯಾಣದಲ್ಲಿ ತುಂಬ ನುರಿತಿದ್ರು. ಹೀಗಾಗಿ ದೇಶದಿಂದ ದೇಶಕ್ಕೆ ನಮ್ಮ ಸಂಸ್ಕೃತಿ ವಿಚಾರಗಳನ್ನು ಏನು ಮಾಡ್ತಾಯಿದ್ರು, ಹಂಚ್ಕೊಳ್ತಿದ್ರು. ಬೌದ್ಧ ಧರ್ಮ ಭಾರತದಿಂದ ಅಫ್ಘಾನಿಸ್ತಾನವಾಗಿತ್ತು, ಟಿಬೆಟ್, ಮಂಗೋಲಿಯಾ, ಚೀನಾ, ಕೊರಿಯಾ, ಜಪಾನ್ಗೆಲ್ಲ ಹಬ್ಬಿತು. ಶ್ರೀಲಂಕಾ ಕೂಡ ಬೌದ್ಧ ಧರ್ಮವನ್ನು ಪ್ರಸಾರ ಮಾಡ್ತಾರೆ.
ಬೌದ್ಧ ಧರ್ಮ ಮತ್ತು ನಮ್ಮ ಹಿಂದೂ ಸಂಸ್ಕೃತಿ ದಕ್ಷಿಣ ಏಷ್ಯಾದ ಬೇರೆ ಬೇರೆ ದೇಶಗಳಿಗೂ ಕೂಡ ಹರಡಿತು. ಆಗ್ನೇಯ ಏಷ್ಯಾದಲ್ಲಿ ಮುಖ್ಯವಾಗಿ ಕಾಂಬೋಡಿಯಾ ದೇಶದಲ್ಲಿರೋ ಅಂಕೋರ್ ವಾಟ್ ಅಂತಕ್ಕಂಥ ಒಂದು ದೊಡ್ಡ ಹಿಂದೂ ದೇವಸ್ಥಾನ ಜಗತ್ತಿನ ಶ್ರೇಷ್ಠ ವಾಸ್ತುಶಿಲ್ಪಗಳಲ್ಲಿ ಒಂದು ಅಂತಕ್ಕಂಥದ್ದು. ಇಂದಿನ ಇಂಡೋನೇಷ್ಯಾದಲ್ಲಿರುವ ಜಾವಾ ದ್ವೀಪದಲ್ಲಿರುವ ಬೋರ್ ಬುದೂರ್ ಅನ್ನೋ ದೊಡ್ಡ ಬೌದ್ಧ ಮಂದಿರ ಕೂಡ ತುಂಬ ಪ್ರಸಿದ್ಧವಾಗಿದೆ. ಇದು ನಮ್ಮ ದೇಶದ ಸಂಸ್ಕೃತಿ ಪ್ರಸಿದ್ಧ ಯಾವ ರೀತಿ ಆಯಿತು ಅಂತಕ್ಕಂಥದ್ದು ಇಷ್ಟು ಇದಕ್ಕೆ ಉತ್ತರಗಳು ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟು ಯಾವತ್ತೂ ಚೆನ್ನಾಗಿರೋ ಭಾರತೀಯ ಮೌಲ್ಯಗಳು ಅಂತಕ್ಕಂಥದ್ದಿದೆ. ಅವು ಯಾವುವು ಅಂತಕ್ಕಂಥ ಕ್ವಶನ್ ಕೇಳ್ತಾರೆ. ಭಾರತೀಯ ಮೌಲ್ಯಗಳು ಯಾವುವು ಅಂತ ಬಂದಾಗ ಆಚಾರ್ಯ ದೇವೋಭವ, ಸತ್ಯವನ್ನೇ ಮಾತಾಡು, ಧರ್ಮದ ದಾರಿಯಲ್ಲಿ ನಡೆ ಅಂತಕ್ಕಂಥದ್ದು, ಅಹಿಂಸೆ, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ ಅಂತಕ್ಕಂಥದ್ದು. ಒಟ್ಟು 5 ಮೌಲ್ಯಗಳು. ಆಚಾರ್ಯ ದೇವೋಭವ ಅಂದ್ರೆ ಗುರುಗಳು ದೇವರ ಸಮಾನ ಅಂತ ಹಳೆಯ ಕಾಲದಲ್ಲಿ ವಿದ್ಯಾಭ್ಯಾಸವನ್ನು ದುಡ್ಡು ಮಾಡೋಕ್ಕೆ ಬಳಸ್ತಿರಲಿಲ್ಲ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಸತ್ಯವನ್ನೇ ಮಾತಾಡು, ಧರ್ಮದ ದಾರಿಯಲ್ಲಿ ನಡೆ ಅಂದ್ರೆ ಕಲ್ತಿದ್ದ ಕಷ್ಟಕ್ಕೆ ತೃಪ್ತಿ ಪಡಬೇಕು, ಅಹಂಕಾರ ಪಡಬೇಡ, ಅಮ್ಮ ಅಪ್ಪ ಗುರು ಮತ್ತು ಅತಿಥಿಗಳನ್ನು ದೇವರ ಥರ ನೋಡು ಅಂತಕ್ಕಂಥದ್ದು 2ನೇದು. ಇನ್ನು 3ನೇದು ಯಾವುದಪ್ಪ ಅಂದ್ರೆ ಅಹಿಂಸೆ. ಜಗತ್ತಿನಲ್ಲಿ ಅಹಿಂಸೆಯನ್ನು ಹೆಚ್ಚು ಪ್ರಚಾರ ಮಾಡಿದವರೇ ನಮ್ಮ ಭಾರತೀಯರೇ. ಬೌದ್ಧ ಮತ್ತು ಜೈನ ಧರ್ಮಗಳು ಕೂಡ ಅಹಿಂಸೆ ಬಗ್ಗೆ ಹೇಳಿದ್ವು. ಗಾಂಧೀಜಿಯವರು ಇದೇ ಅಹಿಂಸೆಯನ್ನು ದೊಡ್ಡ ಆಯುಧವನ್ನಾಗಿ ಏನು ಮಾಡ್ತಾರಪ್ಪ ಅಂದ್ರೆ ಬಳಸ್ತಾರೆ. ಇನ್ನು ಸರ್ವೇ ಜನ ಸುಖಿನೋ ಭವಂತು, ಎಲ್ಲ ಜನರು ಸುಖವಾಗಿರಲಿ, ಇದು ನಮ್ಮ ಹಿರಿಯರ ದೊಡ್ಡ ಆಸೆ ಅಂತಕ್ಕಂಥದ್ದು. ಇನ್ನು ವಸುದೈವ ಕುಟುಂಬಕ್ಕಂತಕ್ಕಂಥದ್ದು ಕೂಡ ನಮ್ಮ ಭಾರತೀಯ ಮೌಲ್ಯಗಳಲ್ಲಿ ಒಂದು. ಇಡೀ ಜಗತ್ತೇ ಒಂದು ಕುಟುಂಬ ಅನ್ನೋ ಒಳ್ಳೆಯ ವಿಚಾರ ಕೂಡ ನಮ್ಮ ಭಾರತೀಯರಾಗಿತ್ತು ಅಂತಕ್ಕಂಥದ್ದು. ನೆಕ್ಸ್ಟು ಸರ್ವಧರ್ಮ ಸಮಾನತೆ ಅಂತಕ್ಕಂಥದ್ದು ಕೂಡ. ಎಲ್ಲ ಧರ್ಮಗಳು ಒಂದೇ, ಎಲ್ಲ ದೇವರು ಒಂದೇ ಅನ್ನೋದು ಭಾರತ ನಂಬಿರೋ ಮತ್ತೊಂದು ಮುಖ್ಯ ವಿಚಾರ. ಬೆಳಕು ಎಲ್ಲಿಂದ ಬಂದರೂ ಅದು ಬೆಳಕೆ, ಕತ್ತಲನ್ನು ಓಡಿಸೋ ಶಕ್ತಿ ಅದಕ್ಕಿದೆ. ಹಾಗೆಯೇ ಯಾವ ಧರ್ಮದವರಾದರೂ ಕೂಡ ದೇವರು ಒಬ್ಬನೇ ಅಂತಕ್ಕಂಥ ವೇದಗಳನ್ನು ಹೇಳಿದ್ದಾರೆ. ಈ ಎಲ್ಲ ವಿಚಾರಗಳು ಏನಪ್ಪ ಅಂದ್ರೆ ನಮ್ಮ ಭಾರತೀಯ ಮೌಲ್ಯಗಳನ್ನು ತಿಳಿಸುತ್ತೆ. ಇಷ್ಟು ಏನಪ್ಪ ಅಂತಂದ್ರೆ ಅಧ್ಯಾಯ 2ನೇ ಅಧ್ಯಾಯಕ್ಕೆ ಭಾರತ ನಮ್ಮ ಹೆಮ್ಮೆ ಅಂತಕ್ಕಂಥ ಅಧ್ಯಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖ ವಿವರಣಾತ್ಮಕ ಪ್ರಶ್ನೋತ್ತರಗಳು. ಇವತ್ತು ಎಲ್ಲರೂ ಕೂಡ ಈ ಪ್ರಶ್ನೋತ್ತರಗಳನ್ನು ನೋಡಿಕೊಳ್ಳ್ರಿ. ಇನ್ನೂ ಇದೇ ರೀತಿಯಾಗಿ ಈ 7ನೇ ತರಗತಿ, 8ನೇ ತರಗತಿ, 9 ಮತ್ತು 10ನೇ ತರಗತಿಗೆ ಸಂಬಂಧಪಟ್ಟಂಥ ಪ್ರಮುಖ ಪ್ರಶ್ನೋತ್ತರಗಳನ್ನು ನಿಮ್ಮ ಮುಂದೆ ತರ್ತೀವಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು.